ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತವರು ನೆಲ ಪವಿತ್ರ ಕ್ಷೇತ್ರ ಸಿಂಗನಲ್ಲೂರಿನಲ್ಲಿ ಈಗ ಸಂಭ್ರಮವೋ ಸಂಭ್ರಮ. ಕನ್ನಡಿಗರ ನೆಚ್ಚಿನ ಅಪ್ಪು ಅವರ ರಾಜ ಹಂಸವಾಗಿ ಹುಟ್ಟೂರಿನ ಮಣ್ಣಿನಲ್ಲಿ ಮರಳಿ ಎದ್ದು ನಿಲ್ಲುತ್ತಿದ್ದಾರೆ. ಅಪ್ಪಾಜಿಯ ತವರಲ್ಲಿ ಅಪ್ಪು ಅಮರ. ಕೊಳ್ಳೇಗಾಲ ತಾಲೂಕಿನ ಐತಿಹಾಸಿಕ ಸಿಂಗನಲ್ಲೂರು ಶ್ರೀ ಕಟ್ಟೆಬಸವೇಶ್ವರ ದೇವಾಲಯದ ಆವರಣದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭವ್ಯ ಪುತ್ಥಳಿ ನಿರ್ಮಾಣಕ್ಕೆ ಚಾಲನೆ ದೊರೆತಿದೆ. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ರಕ್ತದ ಕಣಕಣದಲ್ಲಿದ್ದ ಈ ಮಣ್ಣಿನ ಪ್ರೀತಿ ಇಂದು ಮೊಮ್ಮಗ ಅಪ್ಪು ಪುತ್ಥಳಿಯ ರೂಪದಲ್ಲಿ ಮರುಜೀವ ಪಡೆಯುತ್ತಿದೆ. ದಾಸೋಹ ಭವನ ಮತ್ತೆ ವಸತಿಗೃಹ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮ್ಮನ್ನು ಕರೆಸಿದ್ರು. ಇಲ್ಲಿ ಬಂದು ಟೋಟಲ್ ದಾಸೋಹ ಭವನ ಮತ್ತೆ ವಸತಿಗೃಹ ಎರಡು ಸೇರಿಸಿ ಒಂದು 4,000 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. ಅದನ್ನ ಶಿವ ಅವರೇನೋ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಮಾಡ್ಕೊಡ್ಬೇಕು ಅಂತ ನಮ್ಮನ್ನು ಕರೆಸಿದ್ರು. ಟೋಟಲ್ ಎಲ್ಲ ಸೇರಿಸಿ ಒಂದು 35 ಲಕ್ಷ ರೂಪಾಯಿ ತನಕ ಬಡ್ಜೆಟ್ ಆಗುತ್ತೆ. ಅವರು ಆಯ್ತು ಓಕೆ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ ಎಂಡಷ್ಟರೊಳಗೆ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು 1.5 ತಿಂಗಳು 2 ತಿಂಗಳ ಒಳಗಡೆ ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ಬಿಟ್ಟು ಜಾಗ ನೋಡ್ಬಿಟ್ಟು ಇದು ಮಾಡೋಣ ಅಂತ ಬಂದಿದೆ. ಟೋಟಲು ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು 100 ಅಡಿ ಅಗಲ 45 ಅಡಿ ಉದ್ದ ದಾಸೋಹ ಭವನ ಮತ್ತೆ ವಸತಿಗೃಹ ಎರಡು ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಜೊತೆಗೆ ಅಲ್ಲಿಗೆ ಬಂದಂತ ಜನಗಳಿಗೆ ಆ ಕಡೆ ಬಾತ್ರೂಮ್ಗಳ ಫೆಸಿಲಿಟಿ ಮತ್ತೆ ಸ್ನಾನದ ವ್ಯವಸ್ಥೆ ಮತ್ತೆ ಕ್ಲೀನಿಂಗ್ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಅಲ್ಲಿ ಬರ್ತಿರ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಅಲ್ಲೊಂದು ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಮತ್ತೆ ಸರ್ಕಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರದ್ದು ಒಂದು ಅಪ್ರಾಕ್ಸಿಮೇಟ್ ಬಡ್ಜೆಟ್ ಬಂದು ಅರೌಂಡ್ 1.5 ಲಕ್ಷ ತನಕ ಆಗ್ಬೋದು. ಅದರದ್ದು ಕನ್ಸ್ಟ್ರಕ್ಷನ್ ಮಾಡಬೇಕು ಹೇಳಿದ್ದಾರೆ. ಇದೆಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಶಿವ ಅವ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತೀವಿ. ಶಿವ ಆಡಿಯೋ ಸಂಸ್ಥೆಯ ನಿರ್ಮಾಪಕರಾದ ಶಿವು ಅವರು ಈ ಐತಿಹಾಸಿಕ ಮತ್ತು ಅಭಿಮಾನದ ಸತ್ಕಾರ್ಯಕ್ಕೆ ಮುಹೂರ್ತ ನೆರವೇರಿಸಿದ್ದು ಇಡೀ ಗ್ರಾಮದಲ್ಲಿ ಈಗ ಹಬ್ಬದ ವಾತಾವರಣ ಮನೆ ಮಾಡಿದೆ. 35 ಲಕ್ಷ ವೆಚ್ಚದಲ್ಲಿ ಭಕ್ತಾದಿಗಳಿಗೆ ಬೃಹತ್ ಸೌಲಭ್ಯ. ಕೇವಲ ಪುತ್ಥಳಿ ನಿರ್ಮಾಣವಷ್ಟೇ ಅಲ್ಲದೆ ಕ್ಷೇತ್ರಕ್ಕೆ ಆಗಮಿಸುವ ಸಾವಿರಾರು ಭಕ್ತಾದಿಗಳ ಅನುಕೂಲಕ್ಕಾಗಿ ಬರೋಬ್ಬರಿ 35 ಲಕ್ಷ ವೆಚ್ಚದಲ್ಲಿ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಸುಸಜ್ಜಿತ ದಾಸೋಹ ಭವನ, ಸುಸಜ್ಜಿತ ವಸತಿ ಗೃಹ, ನೈರ್ಮಲ್ಯದ ಶೌಚಾಲಯ ಸಂಕೀರ್ಣ. ಈ ಕಾಮಗಾರಿಗಳ ರೂಪುರೇಷೆ ಮತ್ತು ಪರಿಶೀಲನೆಗಾಗಿ ಇಂದು ಇಂಜಿನಿಯರ್ಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸರ್, ಈ ಸಿಂಗನಲ್ಲೂರು ಗ್ರಾಮ ಅನ್ನೋದು ಒಂದು ವಿಶೇಷತೆ ಇರೋಂಥ ಗ್ರಾಮ ಅಂತ ಸರ್. ಹೆಚ್ಚು ಕಮ್ಮಿ ನಮ್ಮ ಗ್ರಾಮದಲ್ಲಿ 9ರಿಂದ 10 ದೇವಸ್ಥಾನಗಳಿವೆ ನಮ್ಮ ಗ್ರಾಮದಲ್ಲಿ. ಆಮೇಲೆ ಇದು ಪುಟ್ಟಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಊರು ಪುಟ್ಟಸ್ವಾಮಿ ಸಿಂಗನಲ್ಲೂರು ಪುಟ್ಟಸ್ವಾಮಿ ಗೌಡ್ರು. ಮುಖ್ಯವಾಗಿ ಕರ್ನಾಟಕಕ್ಕೆ ರಾಜ್ಕುಮಾರ್ನ ಪರಿಚಿತ ಮಾಡಿಕೊಟ್ಟವರು. ಹಂಗಾಗಿ ನಮ್ಮೂರು ಗ್ರಾಮಕ್ಕೆ ವಿಶೇಷವಾದ ಒಂದು ಗೌರವ ಇದೆ. ಅದೇ ಘನತೆ ಇದೆ. ಮೊದಲನೇ ಪೂಜೆ ನಮ್ಮ ಗ್ರಾಮದಲ್ಲಿ ಯಾರೇ ಮಾದಪ್ಪನ ಬೆಟ್ಟಕ್ಕೆ ಹೋದ್ರೂ ಕೂಡ ಮೊದಲನೇ ಪೂಜೆ ಸಿಂಗನಲ್ಲೂರು ಕಟ್ಟಬಸಪ್ಪನಿಗೆ ಅಂತ ಆದ್ಯತೆ ಇದೆ. ಪೂರ್ವಿಕರ ಕಾಲದಿಂದನೂ ಅದಿದೆ ಸಂಪ್ರದಾಯಗಳು. ಇವಾಗಲೂ ಚಾಮರಾಜನಗರ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಎಲ್ಲ ಕಡೆಯವರು ಬಂದು ಇಲ್ಲಿ ಪಾದಯಾತ್ರಿಗಳು ಬಂದು ನಮ್ಮ ಗ್ರಾಮನ ಅವರು ಅಲ್ಲೇ ಸೆಲೆಕ್ಷನ್ ಮಾಡ್ಕೋತಾರೆ. ಸಿಂಗನಲ್ಲೂರು ಗ್ರಾಮ ಅಂದ್ಬಿಟ್ಟು ಇಲ್ಲಿ ಬಂದು ಆಲ್ಟ್ ಆಗಿ ಸೇವೆ ಮಾಡಿ ಇಲ್ಲೂ 4 ಜನಕ್ಕೆ ಅನ್ನ ಹಾಕಿ ಎಲ್ಲರೂ ಬಂದು ಹೆಣ್ಮಕ್ಳೆಲ್ಲ ಸುರಕ್ಷಿತವಾಗಿ ಹೋಗ್ತಾರೆ ಸರ್. ಇಲ್ಲಿ ಏನಂದರೆ ಒಂದು ಶೌಚಾಲಯ ಬಂದವ್ರಿಗೆ ಒಂಚೂರು ಮಳೆ ಹನಿ ಕಾಲಕ್ಕೆ ಒಂಚೂರು ಸ್ಟೇ ಮಾಡೋಕ್ಕೆ ಒಂದು ಅನುಕೂಲ ಮಾಡೋಕ್ಕೆ ಇದೇ ಗ್ರಾಮದವರು ಶಿವಕುಮಾರ್ ಅಂದ್ಬಿಟ್ಟು ನನ್ನ ಗ್ರಾಮದವ್ರೆ ಅಭಿಮಾನ ಇಟ್ಕೊಂಡು ಯಾರೋ ಅವ್ರಿಗೆ ಗೊತ್ತಿರೋರೆಲ್ಲ ವಿಚಾರಣೆ ಮಾಡಿ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕವ್ರೆ. ಇದಕ್ಕೆ ಗ್ರಾಮದ ಪ್ರೋತ್ಸಾಹನೂ ಬೇಕು. ಮತ್ತು ಹೊರಗಡೆಯವರು ಕೂಡ ಇದ್ರ ಬಗ್ಗೆ ಒಂದು ವಿಶೇಷತೆ ಒಂದು ಗೌರವ ಕೊಟ್ಟು ಮಾಡಬೇಕು. ಆಮೇಲೆ ಅಣ್ಣವರು ಅಪ್ಪು ಅವ್ರದ್ದು ಪುತ್ಥಳಿಕೆ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಲಲ್ಲಿ ಮುಂದೆ. ಅದು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ನಮ್ಮ ಗ್ರಾಮದವ್ರು ಯಾವ್ದ ಮಹೇಶ್ ಅವರು. ಹಂಗಾಗಿ ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಆಮೇಲೆ ಇದು ಪೂರ್ವಿಕರ ಕಾಲದಿಂದನೂ ಇದು ಕೃತಕವಾದ ದೇವಸ್ಥಾನ ಅಲ್ಲ, ಸಾಕ್ಷಾತ್ ಮಲೆ ಮಹದೇಶ್ವರ ಇಲ್ಲಿ ಸನ್ನಿಧಿಲಿ ಬಂದು ನೆಲೆಸಿ ಮುಂದಕ್ಕೆ ಹೋಗಿರೋಂಥ ಜಾಗ. ಲಕ್ಷಾಂತರ ಮಾಲಾಧಾರಿಗಳು ಹಾಗೂ ಕಂಸಾಳಿ ಕಲಾವಿದರು ಹರಸುವ ಶ್ರೀ ಕಟ್ಟೆಬಸವೇಶ್ವರ ಅಂಗಳದಲ್ಲಿ ಇನ್ಮುಂದೆ ನಮ್ಮ ಅಪ್ಪು ಅವರ ನಗುಮುಖ ಕಂಗೊಳಿಸಲಿದೆ. ಕೋಟಿ ಕೋಟಿ ಕನ್ನಡಿಗರ ನೆಚ್ಚಿನ ಅಪ್ಪು ಇನ್ನು ಸಿಂಗನೂರಿನಲ್ಲೂ ಮಣ್ಣಿನಲ್ಲಿ ಶಾಶ್ವತ. ಶೀಘ್ರದಲ್ಲೇ ಈ ಭವ್ಯ ಪುತ್ಥಳಿ ಹಾಗೂ ನೂತನ ಕಟ್ಟಡಗಳ ಅನಾವರಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು ಕರಾವಳಿ ಸಮತಟ್ಟಿನ ಕನ್ನಡಿಗರೆಲ್ಲರಿಗೂ ಈ ಮಹೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬಂದಂತವರಿಗೆ ಮಳೆ ಹನಿ ಕಾಲ ಮತ್ತೆ ಇಲ್ಲಿ ತೊಂದರೆಗಳಾಗ್ತಾ ಇರೋದ್ರಿಂದ ಒಂದು ದಾಸೋಹ ಭವನ ಮತ್ತೆ ಬಂದವರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಎಲ್ಲ ಬೇಕಾಗಿತ್ತು. ಹಾಗಾಗಿ ಪಾಪ ನಮ್ಮ ಇದೇ ಗ್ರಾಮದಂತ ಶಿವ ಅಂತವರು ಬಂದು ಮುಂದೆ ನಿಂತ್ಕೊಂಡು
ಎಲ್ಲ ಒಂದು ಕಲೆಕ್ಟ್ ಮಾಡಿ ಏನೋ ನಮ್ಮ ಕೈಲ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಒಂದು 30-35 ಲಕ್ಷ ರೂಪಾಯಿವರೆಗೂ ಆಗುತ್ತೆ ಅಂತೇಳಿ ಇಂಜಿನಿಯರ್ ಎಲ್ಲ ಬಂದು ಪ್ಲಾನಿಂಗ್ ಮಾಡಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು 100 ಅಡಿ ಮತ್ತು 45 ಅಡಿಗೆ ಒಂದು ದಾಸೋಹ ಭವನ ಮತ್ತು ಅಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ, ಬಂದು ಇಲ್ಲಿ ಉಳ್ಕೊಂಡು ಮುಂದೆ ಹೋಗೋಂಥವ್ರೆ ಭಕ್ತರಿಗೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಎಲ್ಲ ಅವರ ಒಂದು ಅನುಕೂಲತೆ ಮತ್ತು ಗ್ರಾಮದವರ ಸಪೋರ್ಟ್ ತೊಗೊಂಡು ಒಂದು ಮಾಡ್ತಾಯಿದ್ದಾರೆ. ಜೊತೆಗೆ ಇದು ಪ್ರಸಿದ್ಧವಾದ ಸ್ಥಳ. ಈಗೇನಾಗಿದೆ, ಬಂದು ಬಸ್ಗಳು ಸಂಚಾರ ಅತಿ ಹೆಚ್ಚಾಗಿರೋದ್ರಿಂದ ಬಂದಂಥವ್ರು ಇಲ್ಲಿ ನಿಲ್ಲಿಸಲ್ಲ, ಮುಂದೆ ಹೋಗ್ತಾ ಇರ್ತಾರೆ. ಹಾಗಾಗಿ ಬಂದು ನಿಲ್ಲಿಸಿ ಹೋಗೋದಕ್ಕೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಸಹ ಓಡಾಡ್ತಾ ಇದ್ದಾರೆ. ಅಂದರೆ ಗ್ರಾಮದವ್ರ ಸಪೋರ್ಟ್ ಜೊತೆಗೆ ದೇವಸ್ಥಾನ ಅಭಿವೃದ್ಧಿ ಮತ್ತು ಬಂದಂಥ ಭಕ್ತರು ಒಂದು ಒಳ್ಳೆಯದಾಗಬೇಕು. ಸಿಂಗನಲ್ಲೂರು ಕಟ್ಟೆ ಬಸವ ಅಂತೇಳಿ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಸ್ವತಃ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಂತ ಸ್ಥಳ.